ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬಜೆಟ್ ಪೂರ್ವಭಾವಿ ಸಿದ್ಧತೆಯ ಬೆನ್ನಲ್ಲೇ ನಾಯಕತ್ವ ತಿಕ್ಕಾಟ ಮತ್ತೆ ಶುರುವಾಗಿದೆ. ತಣ್ಣಗಾಗಿದ್ದ ನಾಯಕತ್ವದ ಕಿಡಿ ಸಿಎಂ ಪುತ್ರ ಯತೀಂದ್ರ ಅವರ ಹೇಳಿಕೆಯಿಂದ ಈಗ ಮತ್ತೆ ಹೆಚ್ಚಾಗಿದೆ, ಹೊತ್ತಿ ಉರಿತಾ ಇದೆ. 5 ವರ್ಷದ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಿಕೆಯನ್ನು ನೀಡಿದ್ರು ಯತೀಂದ್ರ ಸಿದ್ದರಾಮಯ್ಯ. ಇವತ್ತು ಕೂಡ ಅದನ್ನು ಪುನರಾವರ್ತಿಸಿದ್ದಾರೆ. ಯಾವುದೇ ಸೂಚನೆಗಳು ಸಿಕ್ಕಿಲ್ಲ ನಮಗೇನು ಅಂತೇಳಿ. ಸಿಎಂ ಪುತ್ರನ ಮಾತಿಗೆ ಡಿಕೆಶಿ ಬಳಗದಿಂದ ಈಗ ನೇರ ಕೌಂಟರ್ ಕೊಡಲಾಗ್ತಾ ಇದೆ. ಕೇಳಿದ್ರಿ ಈಗಷ್ಟೇ ಬಸವರಾಜ ಶಿವಗಂಗಾ ಅವರು ಕೊಟ್ಟಂತಹ ಕೌಂಟರನ್ನು ಕೂಡ ಕೇಳಿದ್ರಿ. ನೇರ ತಿರುಗೇಟು ನೀಡೋದಕ್ಕೆ ಡಿಕೆಶಿ ಸೇನೆ ಆರಂಭ ಮಾಡಿದೆ. ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತೇಳಿ ಕೌಂಟರ್ ಕೊಡೋದಕ್ಕೆ ಈಗಾಗಲೇ ಪ್ಲಾನನ್ನು ಮಾಡಿದೆ. ಅದರ ಪ್ರಕಾರ ಕೊಡ್ತಾ ಇದ್ದಾರೆ ಕೂಡ. ಬಜೆಟ್ ಬಳಿಕ ತಮ್ಮ ಪ್ರಯತ್ನವನ್ನು ಇನ್ನಷ್ಟು ತೀವ್ರಗೊಳಿಸೋದಕ್ಕೆ, ಅದಕ್ಕೆ ಇನ್ನಷ್ಟು ಸ್ಪೀಡನ್ನು ಕೊಡೋದಕ್ಕೆ ಡಿಕೆಶಿ ಬಳಗ ಪ್ಲಾನ್ ಮಾಡಿಕೊಂಡಿದೆ. ಡಿ.ಕೆ. ಶಿವಕುಮಾರ್ ಅವರನ್ನು ಸಿಎಂ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಈಗಾಗಲೇ. ಬಸವರಾಜ ಶಿವಗಂಗಾ ಅವರು ನಾವು ವ್ರತವನ್ನು ಕೂಡ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರು. ಅವರು ವ್ರತವನ್ನೂ ಮಾಡ್ತಾ ಇದ್ದೀವಿ ನಾವು, ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅಂತೇಳಿ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ನಮ್ಮಂಥ ಯುವಕರನ್ನು ಬೆಳೆಸಿರೋದವರು. ಯತೀಂದ್ರ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ರು, ಯತೀಂದ್ರ ಸಿದ್ದರಾಮಯ್ಯನವರೇ ಹೈಕಮಾಂಡ್ ಇರಬಹುದು ಅಂತೇಳಿ. ಬಹುಶಃ ಇದ್ರೂ ಇರ್ಬೋದು. ಆ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯ ಹೇಳಿಕೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತೆ ಅದು ಅವ್ರಿಗಿರ್ಬೋದು ಹೈಕಮಾಂಡು, ಆದರೆ ನಮಗೆಲ್ಲ ಹೈಕಮಾಂಡು ದೆಹಲಿಯಲ್ಲಿದೆ. ಆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಏನು ಅನ್ನೋದನ್ನು ಹೈಕಮಾಂಡ್ ಬಂದು ಸ್ಪಷ್ಟಪಡಿಸಲಿ. ಯಾರು ಸಿ ಎಂ ಆಗ್ತಾರೆ ಏನು ಅನ್ನೋದನ್ನು ಹೈಕಮಾಂಡ್ ಬಂದು ಸ್ಪಷ್ಟಪಡಿಸಲಿ, ಯಾರಿಗೂ ಮಾತು ಕೊಟ್ಟಿಲ್ಲ ಅಂದರೆ ಅನ್ನೋದನ್ನು ಬಸವರಾಜ ಶಿವಗಂಗಾ ಹೇಳಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.